ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾನು ಭಾರತದಲ್ಲಿ ತುರ್ತು ಪರಿಸ್ಥಿತಿಗಳನ್ನು ಯಾವಾಗ ಜಾರಿಗೆ ತರ್ತಾರೆ, ಅದರಿಂದ ಯಾವ ಪರಿಣಾಮಗಳಾಗತ್ತೆ, ಯಾವ ಸಮಯದಲ್ಲಿ ಇದನ್ನ ಜಾರಿಗೆ ತರ್ತಾರೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡೋದಾದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಅರ್ಥ. ಇದನ್ನು ಸಂವಿಧಾನದ ಆರ್ಟಿಕಲ್ 352ರ ಪ್ರಕಾರ ಜಾರಿಗೆ ತರ್ತಾರೆ. ಇದನ್ನ ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡ್ತಾರೆ ಅಂದ್ರೆ, ಒಂದು ಯುದ್ಧಗಳ ಸಂದರ್ಭದಲ್ಲಿ, ಮತ್ತೆ ಇನ್ನೊಂದು ಹೊರ ದೇಶಗಳೇನಾದ್ರೂ ನಮ್ಮ ದೇಶಗಳ ಮೇಲೆ ಆಕ್ರಮಣ ಮಾಡಿದಾಗ ಅವಾಗಲೂ ಕೂಡ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು. ಮತ್ತೆ ಮೂರನೇದು ಆಂತರಿಕ ಗಲಭೆ ಅಂದ್ರೆ ಆರ್ಮರ್ಡ್ ರೆಬಿಲಿಯನ್, ಅಂದ್ರೆ ದೇಶದ ಒಳಗಡೆ ಏನಾದ್ರೂ ಜನಗಳು ಕಿತ್ತಾಡಕ್ಕೆ ಆರ್ಮರ್ಡ್ ರೆಬಿಲಿಯನ್ ಏನೋ ಮಾಡಿದ್ರೆ ಅಂತ ಟೈಮಲ್ಲಿ ಕೂಡ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು. ನ್ಯಾಷನಲ್ ಎಮರ್ಜೆನ್ಸಿನ ಸಂಪೂರ್ಣ ಭಾರತಕ್ಕೆ ಕೂಡ ಹಾಕ್ಬೋದು, ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ರಾಜ್ಯಗಳಿಗೂ ಕೂಡ ನಾವು ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದಾಗಿರುತ್ತೆ. ಇನ್ನು ನ್ಯಾಷನಲ್ ಎಮರ್ಜೆನ್ಸಿ ಹಾಕಿದ್ರೆ ಅದರಿಂದ ಪರಿಣಾಮಗಳೇನಾಗುತ್ತೆ ಅಂತ ನೋಡೋದಾದ್ರೆ, ನ್ಯಾಷನಲ್ ಎಮರ್ಜೆನ್ಸಿ ಜಾರಿ ಮಾಡಿದ್ಮೇಲೆ ಹೆಚ್ಚಿನ ಅಧಿಕಾರ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿಗುತ್ತೆ. ಮತ್ತೆ ನಮ್ಮೆಲ್ಲರ ಮೂಲಭೂತ ಹಕ್ಕುಗಳು ಕೂಡ ಅವಾಗ ಜಾರಿಯಲ್ಲಿರಲ್ಲ. ಮತ್ತೆ ಇನ್ನೊಂದೇನಂದ್ರೆ, ನ್ಯಾಷನಲ್ ಎಮರ್ಜೆನ್ಸಿಯಿಂದ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕಡಿಮೆ ಆಗಿ ಸಂಸತ್ತಿಗೆ ಅಧಿಕಾರ ಜಾಸ್ತಿ ಆಗತ್ತೆ. ಇನ್ನು ಭಾರತದಲ್ಲಿ ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದು 1962ರಲ್ಲಿ ಚೀನಾ ಮತ್ತು ಭಾರತದ ಯುದ್ಧದ ಸಂದರ್ಭದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಎರಡನೇದಾಗಿ 1971ರಲ್ಲಿ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲೂ, ಮತ್ತು ಮೂರನೇದಾಗಿ 1975ರಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ದಾರೆ.